Hello, in this video, we'll discuss very inspirational talk how to lead a balanced life by Sudha Murthy. Yes, ಈ ಒಂದು ವಿಡಿಯೋలో ನಾವು ವೆರಿ ಇನ್ಸ್ಪಿರೇಷನಲ್ ಟಾಕ್ ಹೌ ಟು ಲೀಡ್ ಅ ಬ್ಯಾಲೆನ್ಸ್ಡ್ ಲೈಫ್ ಬೈ ಸುಧಾಮೂರ್ತಿ. ಸುಧಾಮೂರ್ತಿ ಅವರು ಒಂದು ಟೆಡ್ ಟಾಕನ್ನು ನಾವು ಇಲ್ಲಿ ನೋಡ್ಬೋದು. ಇದ್ರೊಳಗೆ ಸ್ಪೆಷಲಿ ಅವ್ರು ಎದ್ರ ಬಗ್ಗೆ ಮಾತಾಡ್ತಾರಪ್ಪ ಅಂತಂದ್ರೆ ಶಿ ಟಾಕ್ಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಕರಿಯರ್ ಆ್ಯಂಡ್ ಫ್ಯಾಮಿಲಿ ಲೈಫ್. ಸೊ ನಮ್ಮ ಒಂದು ಕರಿಯರ, ನಮ್ಮ ಕೆಲಸ, ಆಮೇಲೆ ಫ್ಯಾಮಿಲಿನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋ ಒಳಗೆ ನಮ್ಗೆ ಕಾಣ್ಬರ್ತೈತಿ. ಸೊ ಅದ ವಿಡಿಯೋದ ಬದಲು ನಿಮಗೆ ಏನಪ್ಪ ಅಂತಂದ್ರೆ ಸಮರಿನ ಕೊಟ್ಟೇನಿ, ಆಮೇಲೆ ಇನ್ಫಾರ್ಮೇಷನ್ ಕೊಟ್ಟೇನಿ. ನಿಮ್ಗೆ ಆಲ್ಮೋಸ್ಟ್ 5 ಮಾರ್ಕ್ಸಿಗೆ ಬರುವಂಥ ಆ ವಿಡಿಯೋ ಒಳಗೆ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ವಿಡಿಯೋ ನೀವು ನೋಡ್ಬೋದು. ಮೊದಲಿಗೆ ಅಬೌಟ್ ದಿ ಸ್ಪೀಕರ್ ಸುಧಾಮೂರ್ತಿ ಅವ್ರ ಬಗ್ಗೆ ನೋಡೋಣ ನಾವು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ಆಲ್ ರೆಲೆವೆಂಟ್ ಟು ಸುಧಾಮೂರ್ತಿ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಭಾಳ ಜನ ಗೊತ್ತಿರ್ತೈತಿ, ಕರ್ನಾಟಕದವ್ರು ಅಂತೂ ಸ್ಪೆಷಲಿ ಭಾಳ ಗೊತ್ತಿರ್ತೈತಿ. ಸೊ ಅಂದ್ರೂ ಒಂದ್ಸತಿ ರಿವೈಸ್ ಮಾಡೋಣ ಅಂತ. ಸುಧಾಮೂರ್ತಿ ಈಸ್ ಅ ರಿನೌಂಡ್ ಇಂಡಿಯನ್ ಆಥರ್, ಫಿಲಂಥ್ರೋಪಿಸ್ಟ್ ಆ್ಯಂಡ್ ಸೋಷಿಯಲ್ ವರ್ಕರ್. ಶಿ ವಾಸ್ born on August 19, 1950 in Shiggaon, Karnataka. A graduate in electrical engineering and the first female engineer hired by Telco, now Tata Motors. She later pursued a career in teaching and writing. ಸೊ ಏನಪ್ಪ ಅಂತಂದ್ರೆ ಆಗಸ್ಟ್ 1950 ಇವ್ರು ಹುಟ್ಟಿರ್ತಾರೆ ಶಿಗ್ಗಾಂವ್, ಕರ್ನಾಟಕದೊಳಗೆ. ಸೊ ಅವ್ರು ನಿಮ್ಗೆ ಗೊತ್ತೈತಿ ಸಮಾಜ ಸೇವಕರಾಗಿದ್ದಾರೆ, ಆಮೇಲೆ ಭಾಳ ಫಿಲಂಥ್ರೋಪಿಸ್ಟ್ ಆಗಿ ಅವ್ರ ಬುಕ್ಸನ್ನು ಭಾಳಷ್ಟು ಬರ್ದಾರ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಮುಗಿಸಿರ್ತಾರೆ. ಆಮೇಲೆ ಇವರು ಮೊದಲನೇ ಮಹಿಳೆಯರಿ ಈ ಟಾಟಾ ಮೋಟರ್ಸ್ ಕಂಪ್ನಿದವರು ಕೆಲಸಕ್ಕೆ ತೊಗೊಂಡವ್ರೊಳಗೆ. ಆಮೇಲೆ ಅದಷ್ಟಲ್ದ ಶಿ ಪರ್ಸ್ಯೂಡ್ ಅ ಕರಿಯರ್ ಇನ್ ಟೀಚಿಂಗ್ ಆ್ಯಂಡ್ ರೈಟಿಂಗ್. ಸೊ ಅವರು ಕಲಿಸೋದು ಅಂದ್ರೆ ಟೀಚಿಂಗ, ಅದ್ರ ಜೊತೆಗೇ ಏನಪ್ಪ ಅಂತಂದ್ರೆ ಬರವಣಿಗೆ ಮೂಲಕ ಅವರು ಹೆಸರುವಾಸಿ ಆಗಿದ್ದಾರೆ. ಅಷ್ಟೇ ಅಲ್ದ ಈ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಹೆಂಡ್ತಿನೂ ಆಗಿರ್ತಾರೆ. ಸೊ ನೋಡ್ರಿ, ಶಿ ಈಸ್ ಅ ಚೇರ್ಪರ್ಸನ್ ಆಫ್ ಇನ್ಫೋಸಿಸ್ ಫೌಂಡೇಶನ್, ವೇರ್ ಶಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ ಟು ಎಜುಕೇಷನ್, ಹೆಲ್ತ್ ಕೇರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. As a writer, she has authored numerous books in English and Kannada, including novels, short stories, children's book, and travelogues. All known for their simplicity, strong and moral values. ಸೊ ಇವರು ಏನಪ್ಪ ಅಂತಂದ್ರೆ ಇನ್ಫೋಸಿಸ್ನ ಚೇರ್ಪರ್ಸನ್ನು ಕೂಡ ಆಗಿದ್ದಾರೆ. ಇವರು ಬಹಳಷ್ಟು ಬುಕ್ಸನ್ನು ಬರ್ದಾರ, ಹೆಲ್ತ್ ಕೇರ್ ಒಂದು ಸೆಂಟರ್ಗಳದಾವೆ ಇವರು. ಆಮೇಲೆ ಎಜುಕೇಷನ್ಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾರೆ. ಆಮೇಲೆ ಈ ಹಳ್ಳಿಗಳನ್ನು ಬೆಳೆಸೋದಕ್ಕೆ ಭಾಳಷ್ಟು ಅವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಂತ ಹೇಳಿ ನೋಡ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕಾದಂಬರಿಗಳು, ಸಣ್ಣ ಕಥೆಗಳು, ಆಮೇಲೆ ಈ ಮಕ್ಕಳ ಪುಸ್ತಕಗಳನ್ನ ಭಾಳಷ್ಟು ಬರ್ದಾರ ರೀ ಅವರು. ಸೊ ಅದ್ರೊಳಗೆ ಏನು ಎದ್ರ ಬಗ್ಗೆ ಹೇಳ್ತಾರಪ್ಪ ಅಂತಂದ್ರೆ ಸಿಂಪ್ಲಿಸಿಟಿ ಬಗ್ಗೆ ಹೇಳ್ತಾರೆ. ಆಮೇಲೆ ಅದಷ್ಟೇ ಅಲ್ಲದೆ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಅವ್ರು ನಮ್ಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಸುಧಾಮೂರ್ತಿ ಈಸ್ ಅಡ್ಮೈರ್ಡ್ ಫಾರ್ ಹರ್ ಹಂಬಲ್ ಲೈಫ್ ಸ್ಟೈಲ್, ಕಮಿಟ್ಮೆಂಟ್ ಟು ಸೋಷಿಯಲ್ ಕಾಸಸ್ ಆ್ಯಂಡ್ ಇನ್ಸ್ಪಿರೇಷನಲ್ ಟಾಕ್ಸ್. ಸೊ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸುಧಾಮೂರ್ತಿ ಅವರು ಭಾಳ ಅಷ್ಟು ಶ್ರೀಮಂತರಾಗಿದ್ರು ಕೂಡ ಭಾಳಷ್ಟು ಸಿಂಪಲ್ ಲೈಫನ್ನು ಅವರು ಲೀಡ್ ಮಾಡ್ತಾರೆ. ಆಮೇಲೆ ಕಮಿಟ್ಮೆಂಟ್ ಟು ಸೋಷಿಯಲ್ ಕಾಸ್, ಸಮಾಜದೊಳಗೆ ಏನಾದರೂ ಆಯಿತು ಈಗ ನೋಡ್ರಿ, COVID-19 ಒಳಗೆ ಎಷ್ಟೋ ಹಣನ ಅವರು ಫಂಡ್ ರಿಲೀಸ್ ಮಾಡ್ತಾರೆ. ಫ್ಲಡ್ ಬತ್ತಪ್ಪ ಅಂತಂದ್ರೆ ಫಂಡ್ ರಿಲೀಸ್ ಮಾಡ್ತಾರೆ. ದಾನ ಭಾಳಷ್ಟು ಮಾಡ್ತಾರೆ ಅವರು. ಓಕೆ, ಇವೆಲ್ಲ ಥಿಂಗ್ಸ್ಗಳನ್ನು ನೋಡ್ಬೋದು. ಆ್ಯಂಡ್ ಇನ್ಸ್ಪಿರೇಷನಲ್ ಟಾಕ್ಸ್, ಸೊ ಭಾಳಷ್ಟು ಅವರು ಇನ್ಸ್ಪಿರೇಷನಲ್ ಟಾಕ್ಸ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಶಿ ಹ್ಯಾಸ್ ರಿಸೀವ್ಡ್ ಸೆವೆರಲ್ ಅವಾರ್ಡ್ಸ್ ಇನ್ಕ್ಲೂಡಿಂಗ್ ದ ಪದ್ಮಶ್ರೀ 2006 ಒಳಗೆ ಆ್ಯಂಡ್ ಪದ್ಮಭೂಷಣ ಇನ್ 2023 ಫಾರ್ ಹರ್ ಕಾಂಟ್ರಿಬ್ಯೂಷನ್ ಟು social work and literature. So she has got two of the major awards, several awards ತೊಗೊಂಡ್ರ ಅವರು. ಅದ್ರೊಳಗೆ ಮೇಜರ್ ಯಾವಪ್ಪ ಅಂತಂದ್ರೆ ಪದ್ಮಶ್ರೀ ಮತ್ತು ಪದ್ಮಭೂಷಣನ ತೊಗೊಂಡಾರ. 2006 ಒಳಗೆ ಪದ್ಮಶ್ರೀ ತೊಗೊಂಡ್ರೆ, 2023 ಒಳಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಎಸ್, ಇದಿಷ್ಟು ಏನಪ್ಪ ಅಂತಂದ್ರೆ ಸುಧಾಮೂರ್ತಿ ಅವ್ರ ಬಗ್ಗೆ. ಇನ್ನು ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ವಿಡಿಯೋ ಒಳಗೆ ಅವ್ರು ಏನೆಲ್ಲ ಹೇಳಿದಾರೆ ಅನ್ನೋದು ಪಾಯಿಂಟ್ ವೈಸ್ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗೈತಪ್ಪ ಅಂತಂದ್ರೆ, ತಿಳಿದಪ್ಪ ಅಂತಂದ್ರೆ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ, ಹಂಗೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಸೊ ಫಸ್ಟ್ ನೋಡ್ರಿ, ಸಿಂಪ್ಲಿಸಿಟಿ ಆ್ಯಂಡ್ ಕಂಟೆಂಟ್ಮೆಂಟ್ ಅಂತ ಹೇಳಿ ಮೊದಲೇ ಪಾಯಿಂಟ್. ಸೊ ಲಿವಿಂಗ್ ವಿದಿನ್ ಮೀನ್ಸ್ ಅಂತ ಹೇಳಿ ಸುಧಾಮೂರ್ತಿ ಅಂಡರ್ಸ್ಕೋರ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲಿವಿಂಗ್ ಅ ಸಿಂಪಲ್ ಲೈಫ್ ಫ್ರೀ ಫ್ರಾಮ್ unnecessary extravagance. She believes that true happiness stems from contentment and not from material possesses. ಸೊ ಲಿವಿಂಗ್ ವಿತ್ ಮೀನ್ಸ್, ಸೊ ನಮ್ಗೆ ಎಷ್ಟು ಸಾಧ್ಯ ಐತೋ ಅಷ್ಟರೊಳಗನ ನಾವು ಇರಾಕ ಖುಷಿ ಪಡಬೇಕಾಗ್ತದೆ ಅಂತ ಹೇಳ್ತಾರೆ. ಎಷ್ಟು ನಮ್ಮ ಕಡೆ ಐತು ಅಷ್ಟರೊಳಗನ ನಾವು ಹ್ಯಾಪಿ ಇರಬೇಕು ಅಂತಂದು ಹೇಳಿ ಅವರು ಒಂದು ಮಾತುಗಳನ್ನ ಹೇಳ್ತಾರೆ. ಸೊ ನೋಡ್ರಿ, ಸುಧಾಮೂರ್ತಿ ಅಂಡರ್ಸ್ಕೋರ್ಸ್
ದ ಸಿಗ್ನಿಫಿಕೆನ್ಸ್ ಆಫ್ ಲಿವಿಂಗ್ ಅ ಸಿಂಪಲ್ ಲೈಫ್. ಸೊ ಏನಪ್ಪ ಅಂತಂದ್ರೆ ಒಂದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಸಿಂಪಲ್ ಲೈಫ್ ಇರೋದ್ರೊಳಗೆ. ಆಮೇಲೆ ಅವ್ರು ಸ್ವತಃ ತಾವು ಕೂಡ ಸಿಂಪಲ್ ಲೈಫನ್ನ ಲೀಡ್ ಮಾಡ್ತಾರೆ, ಫ್ರೀ ಫ್ರಮ್ ಅನ್ನೆಸೆಸರಿ ಎಕ್ಸ್ಟ್ರಾವೆಗನ್ಸ್. ಸೊ ಏನು ನಮಗೆ ನೆಸೆಸರಿ ಇಲ್ಲ, ಈ ನಾವು ತೋರೈಕೆಗೆ ಬಾಡುವಂಥ ಲೈಫ್ ನಮಗೆ ನೆಸೆಸರಿ ಇಲ್ಲ. ಕಾಸ್ಟ್ಲಿ ಥಿಂಗ್ಸ್ ತೊಗೊಳ್ಳೋದು ಅಥವಾ ಬಟ್ಟೆಗಳು ಹಾಕೊಳ್ಳೋದು, ವಾಚ್ಗಳು ಹಾಕೊಳ್ಳೋದು ನೆಸೆಸರಿ ಇಲ್ಲ. ಸಿಂಪಲ್ ಲಿವಿಂಗ್ ಇರಬೇಕು, ಹೈ ಥಿಂಕಿಂಗ್ ಇರಬೇಕು ಅನ್ನೋ ಒಂದು ಮೀನ್ಸನ್ನು ಹೇಳ್ಕೊಡ್ತಾರೆ ಯಾರಪ್ಪ ಅಂತಂದ್ರೆ ಸುಧಾಮೂರ್ತಿ ಅವರು ಈ ಒಂದು ವಿಡಿಯೋ ಒಳಗೆ ಅಂತ ಹೇಳ್ತಾರೆ. ಈ ವಿಡಿಯೋ ಅಷ್ಟೇ ಅಲ್ರಿ, ಅವ್ರು ತಮ್ಮ ಲೈಫ್ ಒಳಗೂ ಕೂಡ ಭಾಳಷ್ಟು ಸತಿ ನೀವು ನೋಡಿರ್ಬೋದು, ಅವರು ಭಾಳ ಸಿಂಪಲ್ ಲಿವಿಂಗ್ ಇರ್ತಾರೆ. ಶಿ ಬಿಲೀವ್ಸ್ ದಟ್ ಟ್ರೂ ಹ್ಯಾಪಿನೆಸ್ ಸ್ಟಿಮ್ಸ್ ಫ್ರಮ್ ಕಂಟೆಂಟ್ಮೆಂಟ್ ಆ್ಯಂಡ್ ನಾಟ್ ಫ್ರಮ್ ಮಟೀರಿಯಲ್ ಪ್ರೊಸೆಸಸ್. ಸೊ ಒಂದು ನಿಜವಾದ ಹ್ಯಾಪಿನೆಸ್ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ನಾಟ್ ಫ್ರಮ್ ದ ಕಂಟೆಂಟ್ಮೆಂಟ್ ಆ್ಯಂಡ್ ನಾಟ್ ಫ್ರಮ್ ಮಟೀರಿಯಲ್ ಪ್ರೊಸೆಸಸ್. ಸೊ ವಿ ಗೆಟ್ ದಿ ರಿಯಲ್ ಹ್ಯಾಪಿನೆಸ್ ಫ್ರಮ್ ಕಂಟೆಂಟ್ಮೆಂಟ್. ಸೊ ಇದ್ರೊಳಗೆ ಖುಷಿ ಇರೋದ್ರೊಳಗೆ ನಾವು ಖುಷಿ ಕಾಣಬೇಕು ಅಂತಂದು ಹೇಳ್ತಾರೆ. ಆಮೇಲೆ ಮಟೀರಿಯಲ್ ಪ್ರೊಸೆಸಸ್, ಸೊ ಇದು ಏನಪ್ಪ ಅಂತಂದ್ರೆ ಡಾಂಬಿಕತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ದೊಡ್ಡ ಟಿ ವಿ ತೊಗೊನಿ, ಕಾರ್ ತೊಗೊನಿ, ಅದು ಇದು ಭಾಳಷ್ಟು ಏನಪ್ಪ ಅಂತಂದ್ರೆ ಹಿಂಗೆ ತೋರೈಕೆ ಜೀವನ ಏನು ಮಾಡ್ತೇವಲ್ರಿ, ಅದರಿಂದ ನಿಮಗೆ ಏನಪ್ಪ ಅಂತಂದ್ರೆ ಖುಷಿ ಸಿಗಂಗಿಲ್ಲ. ಅದು ನಾವು ಎಷ್ಟು ದುಡಿತೇವೋ ಅಷ್ಟರೊಳಗೆ ನಾವು ಖುಷಿ ಇರೋದನ್ನು ನಾವು ನೋಡಿದಪ್ಪ ಅಂತಂದ್ರೆ ಅಬ್ವಿಯಸ್ಲಿ ಏನಾದಪ್ಪ ಅಂತಂದ್ರೆ ಹ್ಯಾಪಿ ಲೈಫನ್ನು ನಾವು ಇಟ್ಕೋಬೋದು ಅಂತ ಹೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಸೇಮ್ ಐತ್ರಿ, ಏನಪ್ಪ ಅಂತಂದ್ರೆ ಅವಾಯ್ಡಿಂಗ್ ಮಟೀರಿಯಲಿಸಮ್. ಸೊ ಅವಾಯ್ಡಿಂಗ್ ಮಟೀರಿಯಲಿಸಮ್ ಇಸ್ ಅ ಪಾಯಿಂಟ್ ಹಿಯರ್. ಶಿ cautions against the relentless pursuit of wealthy and status, suggesting that such pursuits often lead to dissatisfaction. ಸೊ ಏನಪ್ಪ ಅಂತಂದ್ರೆ ಅವಾಯ್ಡಿಂಗ್ ಮಟೀರಿಯಲಿಸಮ್, ನಾವು ಒನ್ಸ್ ಅಗೇನ್ ನಿಮ್ಗೆ ಅದ ರಿಪೀಟ್ ಮಾಡೋದೀನಿ, ಮಟೀರಿಯಲಿಸ್ಟಿಕ್ ಲೈಫನ್ನು ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಯಾವ ರೀತಿ ಮಾಡಬೇಕು, ಈಗ ನೋಡ್ರಿ ಒಂದೊಂದ್ಸತಿ ನಾವು ಲೋನ್ ಮಾಡಿ ಅನ್ನೆಸೆಸರಿ ಥಿಂಗ್ಸನ್ನ ಬಾಯ್ ಮಾಡ್ತೀವಿ, ಅಥವಾ ನಮಗೆ ನೆಸೆಸರಿ ಈಗ ಸದ್ಯಕ್ಕೆ ಪ್ರತ್ಯೇಕ ನಾವು ಇದ್ರಾಗ ಹ್ಯಾಪಿ ಇದೇವೋ ಅದನ್ನಷ್ಟು ನೋಡ್ಬೇಕು. ಈಗ ನೋಡ್ರಿ ಬೇರೆದವ್ರು ಬಾಜು ಮನ್ಯಾಗ ಒಂದು ಟಿ ವಿ ದೊಡ್ಡ ತಂದಾರಪ್ಪ ಅಂತಂದ್ರೆ ನಾವು ಅದನ್ನ ತರಬೇಕು ಅಂತ ಹೇಳಿ ಏನು ಕಂಪಲ್ಸರಿ ಇಲ್ಲ. ಬಾಜು ಮನೆಯವ್ರು ಕಾರ್ ತಂದಾರಪ್ಪ ಅಂತಂದ್ರೆ ಅದೇ ರೀತಿ ಕಾರ್ ನಾವು ತರಬೇಕು ಅಂತ ಹೇಳಿ ನೆಸೆಸರಿ ಇಲ್ಲ. ಸೊ ನಮ್ಗೆ ಎಷ್ಟು ಸಾಧ್ಯ ಐತೋ ಅಷ್ಟರೊಳಗೆ ನಾವು ಇರಬೇಕು. ಲೋನ್ ಮಾಡಿಕೊಂಡು ಸಾಲ ಮಾಡಿಕೊಂಡು ಅದ್ರ ಹ್ಯಾಪಿ ಇರೋದು, ಹ್ಯಾಪಿ ನೀವು ಇರಂಗಿಲ್ಲ, ಮನಸ್ಸಿಗೂ ಸಮಾಧಾನ ಇರಂಗಿಲ್ಲ. ಸೊ ಸಚ್ ಪಾಯಿಂಟ್ಸ್ ಶಿ ಟೆಲ್ಸಸ್. ಹಂಗಂತ ಹೇಳಿ ನಾ ಈಗೇನು ನಿಮಗೆ ಲೋನ್ ಮಾಡಿ ಸಾಲ ಮಾಡಿ ಅನ್ನೋ ವರ್ಡ್ಸ್ ಯೂಸ್ ಮಾಡೋದಲ್ಲ, ಅವ್ನು ನೀವು ಎಕ್ಸಾಮ್ ಒಳಗೆ ಯೂಸ್ ಮಾಡಿ ಸ್ಟೂಡೆಂಟ್ಸ್. ಜಸ್ಟ್ ಇವು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿರಿ, ಯಾವಪ್ಪ ಅಂತಂದ್ರೆ ಲಿವಿಂಗ್ ವಿದಿನ್ ಮೀನ್ಸ್ ಅವಾಯ್ಡಿಂಗ್ ಮಟೀರಿಯಲಿಸಮ್. ಸೊ ಇಂಥವು ಪಾಯಿಂಟ್ಸನ್ನು ಯೂಸ್ ಮಾಡಿರಿ ಅಂತ ಹೇಳಿ ಹೇಳ್ತೇನೆ ನಾನು. ಎಸ್, ಇಲ್ಲಿವರೆಗೂ ನಿಮಗೆ ತಿಳಿದಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವಿಡಿಯೋನ ಶೇರ್ ಮಾಡಿರಿ. ಸೆಕೆಂಡ್ ಪಾಯಿಂಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್. ಸೊ ಎರಡನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದ್ರೆ ಎಜುಕೇಷನ್ ಇಂಪಾರ್ಟೆನ್ಸ್ ಏನು, ಆಮೇಲೆ ಕಂಟಿನ್ಯೂಸ್ ಆಗಿ ಮನುಷ್ಯ ಕಲಿಕೆ ಒಳಗೆ ಇರಬೇಕು, ಕಲ್ಕೊಂತಾನೆ ಇರ್ಬೇಕಂತ ಹೇಳಿ ಹೇಳ್ತಾರೆ. ನೋಡ್ರಿ, ಲೈಫ್ ಲಾಂಗ್ ಲರ್ನಿಂಗ್. ಸೊ ನೀವು ಜೀವನ ಪರ್ಯಂತ ಕಲ್ಕೊಂತಾನೆ ಇರಬೇಕು. ಕಲಿಯೋದಂದ್ರೆ ಬರೀ ಪುಸ್ತಕ ಓದೋದಲ್ಲ, ಜೀವನ ಬಹಳಷ್ಟು ಪಾಠಗಳನ್ನ ಕಲಿಸ್ಕೊಡ್ತೈತಿ. ಆ ಪಾಠಗಳನ್ನ ನೀವು ಕಲಿಬೇಕಂತ ಹೇಳಿ ಸುಧಾಮೂರ್ತಿ ಅವರು ಹೇಳ್ತಾರೆ. ಎಂಫಸೈಸಿಂಗ್ ದ್ಯಾಟ್ ಲರ್ನಿಂಗ್ ಡಸಂಟ್ ಸ್ಟಾಪ್ ವಿದಿನ್ ಫಾರ್ಮಲ್ ಎಜುಕೇಶನ್, ಶಿ ಅಡ್ವೊಕೇಟ್ಸ್ ಫಾರ್ ಕಂಟಿನ್ಯೂಸ್ ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಕ್ಯೂರಿಯಾಸಿಟಿ ಥ್ರೂ ಔಟ್ ಒನ್ಸ್ ಲೈಫ್. ಸೊ ನಾ ಇದನ್ನ ಹೇಳಿದ್ನಲ್ಲ ನಿಮ್ಗೆ, ಲೈಫ್ ಒಳಗೆ ಏನಪ್ಪ ಅಂತಂದ್ರೆ ಬರೀ ಈ ಪುಸ್ತಕಗಳಿಂದ ಕಲಿತ್ನಿ, ಡಿಗ್ರಿ ಮುಗಿಸ್ನಿ ಅವದಷ್ಟೇ ಕಲಿಕೆ ಅಲ್ಲ. ಲೈಫ್ ಒಳಗೆ ಭಾಳಷ್ಟು ಜೀವನದ ಪಾಠಗಳು ಬರ್ತಾವೆ, ಭಾಳಷ್ಟು ಸಮಯ ಏನಪ್ಪ ಅಂತಂದ್ರೆ ಒಂದಿಷ್ಟು ಟೈಮ್ ಬರ್ತಾವ್ರಿ. ಆ ಟೈಮನ್ನು ನೀವು ನೋಡಿ ಕಲಿಬೇಕಾಗಿರ್ತೈತಿ. ಅಥವಾ ಲೈಫ್ ಹಂಗೆ ಭಾಳಷ್ಟು ಹಿಂಗೆ ಕ್ಯೂರಿಯಾಸಿಟಿಯಿಂದ ಬೆಳೆಸಿರ್ತೈತಿ. ಕ್ಯೂರಿಯಾಸಿಟಿ ಅಂದ್ರೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾಗ್ತಿತ್ತು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಆ ನೆಕ್ಸ್ಟ್ ಏನಾಗ್ತಿತ್ತು ಅದರಿಂದ ನಾವು ಜೀವನದ ಭಾಳಷ್ಟು ಪಾಠ ಕಲಿಬೋದು ಅಂತಂದು ಹೇಳಿ ಸುಧಾಮೂರ್ತಿ ಅವರು ಈ ಮೂಲಕ ನಮ್ಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಎಂಪವರಿಂಗ್ ಥ್ರೂ ನಾಲೆಡ್ಜ್. ಶಿ ಶೇರ್ಸ್ anecdotes highlighting how education can empower individuals, especially women, to make informed decisions and lead independent lives. So empowering through knowledge. ನಾಲೆಜ್ ನಾವೇನಪ್ಪ ಅಂತಂದ್ರೆ ಸ್ಪೆಷಲಿ ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಎಂಪವರ್ಮೆಂಟ್ ಆಗ್ತೈತಿ, ಅಥವಾ ತಾವು ತಮ್ಮ ಕಾಲ ಮೇಲೆ ನಿಂತ್ಕೋಬೋದು, ಅದು ಸದೃಢ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಯಾರಿಗೆ? ಮಹಿಳೆಯರಿಗೆ. ಸ್ಪೆಷಲಿ ಇವರು ಒತ್ತನೇ ಪ್ರಾಮುಖ್ಯತೆ ಯಾರಿಗೆ ಕೊಟ್ಟರೆ ಇಲ್ಲಿ ಮಹಿಳೆಯರಿಗೆ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಅವ್ರಿಗೆ ಎಜುಕೇಷನ್ ಇತ್ತಪ್ಪ ಅಂತಂದ್ರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರ್ಬೇಕಾಗಿಲ್ಲ ಅಂತಂದು ಹೇಳಿ ಸುಧಾಮೂರ್ತಿ ಅವರು ಈ ವಿಡಿಯೋ ಮೂಲಕ ನಮ್ಗೆ ಹೇಳ್ಕೊಡ್ತಾರೆ. ನೋಡ್ರಿ, ಮಹಿಳೆಯರಷ್ಟೇ ಅಲ್ರಿ, ನಾವು ಈ ಭಾಳಷ್ಟು ಹುಡುಗರು ನೋಡ್ರಿ, ನೀವು ಡಿಗ್ರಿ ಕಲಿತಿರ್ತಾರೆ, ಡಿಗ್ರಿ ಒಳಗೆ ಸೀರಿಯಸ್ ಆಗಿ ಓದ್ಕೊಂಡ್ರು ಮಾಡ್ರಪ್ಪ ಅಂತಂದ್ರೆ ಕರಿಯರ್ ಓರಿಯೆಂಟೆಡ್ ಒಬ್ಬರು ಅಭ್ಯಾಸ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಪಾಸ್ ಆಗ್ತಾರೆ. ಡಿಗ್ರಿ ಜಸ್ಟ್ ಫಾರ್ ನೇಮ್ ಸೇಕ್. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಅಲ್ಲಿ ಬರುವಂಥ ಟೆಕ್ಸ್ಟ್ಗಳನ್ನು ಆಮೇಲೆ ನೀವು ಅಕಸ್ಮಾತ್ ಫೋಕಸ್ ಮಾಡಿದ್ರಿ UPSC ಮೇಲೆ ಅದು ಫೋಕಸ್ ಮಾಡಿದ್ರಿ ಅಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ವಿಲ್ ಅಟ್ ಲೀಸ್ಟ್ ಕ್ಲಿಯರ್ ಸಮ್ ಗೌರ್ಮೆಂಟ್ ಜಾಬ್ಸ್. UPSC ಏಮ್ ಇಟ್ಕೊಂಡ್ರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಬರುವಂಥ ಸೆಂಟ್ರಲ್ ಗೌರ್ಮೆಂಟ್ದಾಗ ಸಿಂಪಲ್ ಜಾಬ್ಸ್ನು ಕೂಡ ನೀವು ಪಾಸ್ ಆಗ್ಬೋದು. ಈಗಿನ ಲೈಫ್ ಒಳಗೆ
ಒಳಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ಡಿಗ್ರಿಗಿಂತ ಹೆಚ್ಚಾಗಿ ಗೌರ್ಮೆಂಟ್ ಜಾಬ್ ನೆಸಸರಿ ಇದ್ರಿ. ಡಿಗ್ರಿ ನೀವು ಎದಕ್ಕಪ್ಪ ಅಂತಂದ್ರೆ ನಾಲೆಜ್ ಪರ್ಪಸ್ ತೊಗೊಳತ್ತೀರಿ, ಆದ್ರೆ ಆ ನಾಲೆಜ್ನು ನೀವು ಸರಿಯಾಗಿ ತೊಗೊಳಂಗಿಲ್ಲ. ಎಕ್ಸಾಮ್ ಬಂದಾಗ ಎಕ್ಸಾಮ್ ಪರ್ಪಸ್ ಓದ್ತೀರಿ, ಆಮೇಲೆ ಬಿಟ್ಬಿಡ್ತೀರಿ. ಸೊ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಗೆಟಿಂಗ್ ಅ ಜಾಬ್ ಆ್ಯಂಡ್ ಮೇಕಿಂಗ್ ಯುವರ್ ಪೇರೆಂಟ್ಸ್ ಸ್ಮೈಲ್. ಸೊ ನಿಮ್ಮ ತಂದೆ ತಾಯಿಗಳು ಖುಷಿ ಇದಾರಲ್ಲ ನೋಡೋದು ಇಂಪಾರ್ಟೆಂಟ್ ಆಗೈತಿ. ಸೊ ಇವು ನನ್ನ ಮಾತುಗಳ್ರಿ, ಸುಧಾಮೂರ್ತಿ ಅವ್ರ ಮಾತುಗಳೆಲ್ಲ. ಜಸ್ಟ್ ನೆನ್ಪಿಟ್ಕೋರಿ, ಎಂಪವರಿಂಗ್ ಥ್ರೂ ನಾಲೆಜ್. ಸೊ ನಿಮಗೆ ನಾಲೆಜ್ ಇತ್ತಪ್ಪ ಅಂತಂದ್ರೆ ನೀವು ಎಲ್ಲೂ ಬದುಕ್ಬೋದು ಅಂತ ಹೇಳಿ ಇಲ್ಲಿ ನಮ್ಮ ಸುಧಾಮೂರ್ತಿ ಅವರು ಹೇಳ್ತಾರೆ. ನೀವು ಇಂಡಿಪೆಂಡೆಂಟ್ ಲೈಫನ್ನ ಬದುಕ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, empathy and compassion. So helping others. Sudhamurti stresses the importance of being empathetic and extending a helping hand to those in need. She believes that acts of kindness enrich both the giver and receiver. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಗಳನ್ನ ನೋಡ್ತೇವೆ. ಏನಪ್ಪ ಅಂತಂದ್ರೆ ಗಂಡ ಹೆಂಡತಿ ಸಂಬಂಧ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಸ್ಪೆಷಲಿ ಕೋವಿಡ್-19 ಎಕ್ಸಾಂಪಲ್ ಕೊಡ್ತಾರೆ ಅವರು. ಕೋವಿಡ್-19 ಒಳಗೆ ನೋಡ್ರಿ ಭಾಳಷ್ಟು ಪ್ರಾಬ್ಲಮ್ಸ್ಗಳು ಹೇಳ್ತಾರೆ. ಗಂಡನು ಮನೆಯೊಳಗಿದ್ದ, ಆಮೇಲೆ ಹೆಂಡತಿನೂ ಮನೆಯೊಳಗಿದ್ರು. ಅಂಥ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ವರ್ಕ್ ಮಾಡ್ಬೇಕಾರ ಇವರು ಕಂಪ್ಯೂಟರ್ ಮೇಲೆ ವರ್ಕ್ ಮಾಡೋದು, ಅವರು ಕಂಪ್ಯೂಟರ್ ವರ್ಕ್ ಮಾಡೋದು, ಹುಡುಗರನ್ನ ಯಾರು ನೋಡೋದು ಅನ್ನೋದು ಕನ್ಫ್ಯೂಷನ್ ಇರ್ತೈತಿ. ಅಥವಾ ಗಂಡ ಕಂಟಿನ್ಯೂಸ್ ಆಗಿ ಹೊರಗೆ ತಿರುಗಾಡ್ತಿರ್ತಾನ ಅಥವಾ ಕೆಲಸ ಮಾಡ್ತಿರ್ತಾನೆ ಅಂದ್ರೆ ಹೆಂಡತಿ ಬರೀ ಮನೆಯೊಳಗೆ ಕಾಯಂ ಮನೆಯೊಳಗೆ ಇರ್ತಾಳ, ಮಕ್ಕಳು ನೋಡ್ಕೋತಿರ್ತಾಳ. ಒಂದು ದಿನ ಗಂಡನೂ ಮಕ್ಕಳು ನೋಡ್ಕೋಬೇಕು ಅಂತಂದು ಹೇಳಿ ಅಥವಾ ಮನೆ ಕೆಲಸಗಳನ್ನ ಅವು ಒಂದು ಭಾಗಿಯಾಗಿರ್ಬೇಕು, ಪಾಲಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಸುಧಾಮೂರ್ತಿ ಅವ್ರು ಹೇಳ್ತಾರೆ. ಹೆಲ್ಪಿಂಗ್ ಅದರ್ಸ್. ನೀವು ನಿಮ್ಮದು ನೀವು ಅಷ್ಟೇ ನೋಡ್ಬೇಡ್ರಿ, ಬೇರೆದವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಸ್ಪೆಷಲಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ, ಫ್ಯಾಮಿಲಿನ ಹೆಂಗೆ ಮೇಂಟೈನ್ ಮಾಡ್ಬೇಕಂತೇಳಿ. ಈ ವಿಡಿಯೋ ಒಳಗೆ ನಾವು ನೋಡ್ಬೋದು ಏನಪ್ಪ ಅಂತಂದ್ರೆ ಯಾವ ರೀತಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇರಬೇಕು ಅನ್ನೋದನ್ನು ಕೂಡ ಅವರು ಹೇಳ್ಕೊಡ್ತಾರೆ. ಸೊ ಗಿವರ್ ಆ್ಯಂಡ್ ರಿಸೀವರ್. ನೀವು ಅಕಸ್ಮಾತ್ ಕೈಂಡ್ನೆಸ್ ತೋರಿಸಿದ್ರಿ, ಪಾಪ ಅಂತಂದು ಹೇಳಿ ಅವ್ರು ನಾನು ಹೆಲ್ಪ್ ಮಾಡ್ಬೇಕಲ್ಲ, ಅವ್ರಿಗೆ ಭಾಳ ಕಷ್ಟಪಡತ್ತಾರಲ್ಲ ಅಂತಂದು ಹೇಳಿ ಅನ್ಕೊಂಡು ನೀವು ಹೆಲ್ಪ್ ಮಾಡಿದ್ರಪ್ಪ ಅಂತಂದ್ರೆ ಅದ ಸೇಮ್ ನಿಮಗೂ ರಿಸೀವ್ ಆಗ್ತೈತೆ ಅಂತ ಹೇಳ್ತಾರೆ. ಸೊ ಇದು ಪಾಯಿಂಟ್ ರೀ. ನೆಕ್ಸ್ಟ್ ನೋಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆಂಟ್ perspective. She encourages listener to be open-minded and try to understand situations from others' viewpoint, fostering a more compassionate society. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಮೈಂಡ್ಸೆಟ್. ನೀವು ಇಲ್ಲಿ ನೋಡ್ರಿ, ಎಲ್ಲರೂ ನಿಮ್ಮಂಗೆ ಇರ್ಬೇಕಂತಿಲ್ಲ. ನಿಮ್ಮ ವಿಚಾರಗಳು ಬೇರೆ ಇರ್ತಾವ, ಸಮಾಜದೊಳಗೆ ಬೇರೆಯವ್ರ ವಿಚಾರ ಬೇರೆ ಇರ್ತಾವೆ. ಅಥವಾ ಮನೆ ಒಳಗೆ ಗಂಡ ಬೇರೆ ರೀತಿ ವಿಚಾರ ಮಾಡ್ರಿ, ಹೆಂಡತಿ ಬೇರೆ ರೀತಿ ವಿಚಾರ ಮಾಡ್ತಾಳೆ. ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಬ್ಬರನ್ನೊಬ್ಬರನ್ನ ಈಗ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂತ ಹೋಗ್ಬೇಕಂತ ಹೇಳ್ತಾರೆ. ಅಥವಾ ಈಗ ನೋಡ್ರಿ, ಯಾರೋ ಈಗ ಒಂದು ಪ್ರಾಬ್ಲಮ್ ಒಳಗಿದಾರ, ಅವ್ರು ನಿಮ್ಗೆ ಹೇಳೋಕ್ಕಾಗಂಗಿಲ್ಲ, ಬಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಅವ್ರು ಏನು ಪ್ರಾಬ್ಲಮ್ ದಾರ, ಏನೋ ಒಂದು ಟೆನ್ಷನ್ ಒಳಗಿದ್ರಪ್ಪ, ಸ್ಟ್ರೆಸ್ ಒಳಗಿದ್ರಪ್ಪ ಅದನ್ನು ಟ್ರೈ ಟು ಈಸ್ ಹಿಮ್. ಅದಕ್ಕೆ ಅದ್ರ ಹೊರತಾಗಿ ನೀವು ಅಕಸ್ಮಾತ್ ಅಲ್ಲಿ ಏನಾದರೂ ಮತ್ತೆ ಚುಚ್ಚು ಮಾತುಗಳನ್ನ ಮಾತಾಡಿರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್ ಈಸ್ ಈ ಸಂಬಂಧದೊಳಗೆ ಬಹಳಷ್ಟು ಏನಪ್ಪ ಅಂತಂದ್ರೆ ಕಹಿ ಬರ್ತೈತೆ ಅಥವಾ ಬಿರುಕುಗಳು ಬರ್ತಾವ ಅಂತ ಹೇಳಿ ಸುಧಾಮೂರ್ತಿ ಅವರು ಹೇಳ್ತಾರೆ. ಸೊ ಇಲ್ಲಿ ಕೋವಿಡ್-19 ಭಾಳ ಚಂದ ಎಕ್ಸಾಂಪಲ್ ಹೇಳ್ತಾಳೆ ರೀ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನು ಕೂಡ ಕೋವಿಡ್-19 ಒಳಗೆ ಆಗಿರುವಂಥದ್ದನ್ನ ಒಂದು ವಿಡಿಯೋ ಐತ್ರಿ. ಅದರೊಳಗೆ ಏನಪ್ಪ ಅಂತಂದ್ರೆ ಲೈವ್ ಕ್ಯಾಮ್ ಒಳಗೆ ತೊಗೊಂಡಿದ್ದಂಥ ಐತಿ, ಆನ್ಲೈನ್ ಮಾಡಿರುವಂಥ ಇದು ವಿಡಿಯೋ ರೀ. ಓಕೆ, ನೆಕ್ಸ್ಟ್ ನೋಡ್ರಿ, ಥರ್ಡ್ ಪಾಯಿಂಟ್ ಆಗೋಣ. ಫೋರ್ತ್ ಪಾಯಿಂಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು, ಆಬ್ವಿಯಸ್ಲಿ ಯು ವಿಲ್ ಗೆಟ್ 5 ಮಾರ್ಕ್ಸ್, ನೋ ವರೀಸ್ ಅಬೌಟ್ ದ್ಯಾಟ್. ಸೊ ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಬ್ಯಾಲೆನ್ಸಿಂಗ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಸೊ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಅಂದರೆ ಕೆಲಸ ಮತ್ತು ಪರ್ಸನಲ್ ಲೈಫನ್ನು ಹೆಂಗೆ ಮೇಂಟೈನ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾರೆ. setting priorities. She discusses the challenges of juggling professional responsibilities with personal life, emphasizing the need to set clear priorities to maintain harmony. ಸೊ ಏನು ಹೇಳ್ತಾರಪ್ಪ ಅಂತಂದ್ರೆ ಅವ್ರು ಡಿಸ್ಕಸ್ ಮಾಡ್ತಾರೆ ಇದ್ರ ಬಗ್ಗೆ, ಜಗ್ಲಿಂಗ್ ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ ಪರ್ಸನಲ್ ಲೈಫ್. ಸೊ ಭಾಳಷ್ಟು ಏನಪ್ಪ ಅಂತಂದ್ರೆ ನಾವು ಓಡಾಡ್ತಿರ್ತೀವಿ, ನಲಗ್ತಿರ್ತೀವಿ, ಅದ್ರೊಳಗೆ ಒಂದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟೀಸ್ಗಳು ಇರ್ತಾವೆ. ಅಂದ್ರೆ ನಿಮ್ಗೆ ನೋಡ್ರಿ, ನಾಳೆ ಕೆಲಸ ಮಾಡಕತ್ ಕೂಡಲೇ ನಿಮ್ಗೆ ನಿಮ್ಮ ಹೈಯರ್ ಆಫೀಷಿಯಲ್ಸ್ ಒಂದು ಕೆಲಸ ಕೊಟ್ಟಿರ್ತಾರೆ, ಟಾಸ್ಕ್ ಕೊಟ್ಟಿರ್ತಾರೆ, ಇಷ್ಟು ಟೈಮ್ ಒಳಗೆ ನೀವು ಮುಗಿಸ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ನೀವು ಆ ಒಂದು ಪ್ರಾಬ್ಲಮ್, ಆ ಒಂದು ಪರ್ಸನಾಲಿಟಿ ಒಳಗೆ ಅಂದ್ರೆ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಒಳಗೆ ನೀವು ತೊಡಗಿರ್ತೀರಿ, ನೀವು ಟೆನ್ಷನ್ ಒಳಗೆ ಇರ್ತೀರಿ. ಅಂಥ ಟೈಮ್ದಾಗ ನೀವು ಒಂದು ಪರ್ಸನಲ್ ಲೈಫ್ನು ಮೇಂಟೈನ್ ಮಾಡಬೇಕಾದೈತಿ. ನೀವು ಪ್ರೊಫೆಷನಲ್ ಲೈಫದ ಸ್ಟ್ರೆಸ್ಸನ್ನು ಪರ್ಸನಲ್ ಲೈಫಲ್ಲಿ ಹಾಕಿರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಏನಪ್ಪ ಅಂತಂದ್ರೆ ಸಂಬಂಧದೊಳಗೆ ಬಿರುಕುಗಳು ಜಾಸ್ತಿ ಹಾಕೊಂತ ಹೋಗ್ತಾ ಹೊರತಾಗಿ ಕಮ್ಮಿ ಆಗಂಗಿಲ್ಲ ಅಂತಂದು ಹೇಳಿ ಸುಧಾಮೂರ್ತಿ ಅವ್ರು ಹೇಳ್ತಾರೆ. ಎಂಫಸೈಸಿಂಗ್ ದ ನೀಡ್ ಟು ಸೆಟ್ ಕ್ಲಿಯರ್ ಪ್ರಯಾರಿಟೀಸ್ ಟು ಮೇಂಟೈನ್ ಹಾರ್ಮನಿ. ಸೊ ನೀವು ಒಂದು ಪ್ರಯಾರಿಟೀಸ್ ಇಡಬೇಕಾದೈತಿ. ಸೊ ಪ್ರೊಫೆಷನಲ್ ಲೈಫನ್ನು ಪರ್ಸನಲ್ ಲೈಫ್ ಒಳಗೆ ಇಂಟರ್ಫಿಯರ್ ಮಾಡಬಾರ್ದಂಗೆ ಅಂತ ಹೇಳಬೇಕು. ಈಗ ನೋಡ್ರಿ, ಕೆಲಸ ಮಾಡೋಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತೆ, ಅದಂತ ನೀವು ಮನೆಯೊಳಗೆ ಸಿಟ್ ಮಾಡಿರಪ್ಪ ಅಂದ್ರೆ ಯೂಸ್ ಇಲ್ಲ. ಅಥವಾ ನಿಮಗೆ ಒತ್ತಡ ಹೆಚ್ಚಾಗೈತೆ ಅಂತ ಹೇಳಿ ಮನೆ ಒಳಗಿನ ಕೆಲಸ ಕಮ್ಮಿ ಮಾಡಬಾರ್ದು ಅಂತ ಹೇಳಿ, ನೀವು ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಸಾಮರ್ಥ್ಯನ ಬೆಳೆಸ್ಕೋಬೇಕಂತ ಹೇಳಿ ಇಲ್ಲಿ ಸುಧಾಮೂರ್ತಿ ಅವರು ಒಂದು ವಿಡಿಯೋ ಮೂಲಕ ನಮಗೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ, highlighting the
irreplaceable value of family. She advises dedicating quality time to loved ones, which contributes to a fulfilling life. ಸೊ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ, ನೀವು ಏನು ಬೇಕಾದಾಗಲಿ ನಿಮ್ಮ ಪ್ರೊಫೆಷ್ನಲ್ ಲೈಫನ್ನು ಒಂದು ಕಡೆ ಇದ್ರೆ ನೀವು ಒಂದು ಕ್ವಾಲಿಟಿ ಟೈಮನ್ನು ನಿಮ್ಗೆ ಎಷ್ಟು ಬೇಕಾದ ಸ್ಟ್ರೆಸ್ ಇರಲಿ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕು. ಕ್ವಾಲಿಟಿ ಅಂದ್ರೆ ಒಂದು ಪ್ರಾಪರ್ ಟೈಮ್ ಆರಾಮ ನಗಿಸ್ಕೊಂತ ಮಾತಾಡ್ಕೊತ ಇರ್ಬೇಕಂತ ಹೇಳ್ತಾರೆ. ಯಾರ ಜೊತೆ? ಫ್ಯಾಮಿಲಿ ಜೊತೆ ಇರ್ಬೇಕಂತ ಹೇಳ್ತಾರೆ. ನಿಮ್ಮ ಪ್ರೊಫೆಷ್ನಲ್ ಲೈಫ್ ನೀವು ದೂರ ಇಡ್ರಿ. ಪ್ರೊಫೆಷ್ನಲ್ ಲೈಫ್ ಹೆಂಗೂ ಇರಲಿ, ನಿಮ್ಮ ಸ್ಟ್ರೆಸ್ಫುಲ್ ಇರಲಿ, ಆದ್ರೆ ಆ ಒಂದು ಸಿಟ್ಟಿನ ಆ ಒಂದು ನೋವನ್ನು ನೀವು ಅಲ್ಲಿ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ಅದನ್ನ ತಂದು ಮನೆಯೊಳಗೆ ಇಟ್ಟಿರಪ್ಪ ಅಂತಂದ್ರೆ ಏನಪ್ಪ ಅದು ಸಂಬಂಧದೊಳಗೆ ಬಿರುಕುಗಳು ಜಾಸ್ತಿ ಹಾಕೊಂತ ಹೋಗ್ತಾವೆ ಹೊರತಾಗಿ ಕಮ್ಮಿ ಆಗಂಗಿಲ್ಲ. ಅದ ನೀವು ನೋಡ್ರಿ, ನೀವು ಅಲ್ಲಿ ಕೆಟ್ಟಾಗಿ ಸಿಟ್ಟು ಮಾಡ್ಕೊಂಡಿರ್ತಾರ, ಎಲ್ಲ ಆಗಿರ್ತೈತಿ. ಎಲ್ಲಿ ಪ್ರೊಫೆಷ್ನಲ್ ಲೈಫ್ ಒಳಗೆ ಕೆಲಸದಾಗ ನೀವು ಬೇದಿರ್ತಾರ, ಅದನ್ನ ತಂದು ನೀವು ಮನ್ಯಾಗ ಹೇಳುಲ್ದ ನಕ್ಕೊಂದು ನೀವು ಇದ್ರಪ್ಪ ಅಂತಂದ್ರೆ ನಿಮ್ಮ ಅಲ್ಲಿ ಒಂದು ಸ್ಟ್ರೆಸ್ನು ಕೂಡ ಮರ್ತು ಹೋಗ್ಬಿಡ್ತೈತಿ. ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ಮಾತಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಸುಧಾಮೂರ್ತಿ ಅವರು ಮಾತಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, 5th point, integrity and honesty. Being true to oneself. Sudhamurti talks about the importance of integrity, urging individuals to be honest in their dealings and to stand by their principles even when faced with adversity. So integrity ನೀವು ಭಾಳ ಏನಪ್ಪ ಅಂತಂದ್ರೆ ನಿಮ್ಮ ಸ್ವಭಾವ ಭಾಳಷ್ಟು ಒಂದು ಏನಪ್ಪ ಅಂತಂದ್ರೆ ಸೌಮ್ಯವಾಗಿರ್ಬೇಕಂತ ಹೇಳ್ತಾರೆ. ಆಮೇಲೆ ಆನೆಸ್ಟ್ ಆಗಿರ್ಬೇಕು, ನೀವು ಭಾಳಷ್ಟು ನಿಯತ್ತಿಂದ ಇರ್ಬೇಕಂತ ಹೇಳ್ತಾರೆ. Sudhamurti talks about importance of integrity, urging individuals to be honest in their dealings and to stand by their principle even when they face the adversity. ಸೊ ನೀವು ಭಾಳಷ್ಟು ಆನೆಸ್ಟ್ ಆಗಿರಬೇಕು. ನಿಮ್ಗೆ ಏನು ಬೇಕಾದ ಪ್ರಾಬ್ಲಮ್ ಬರಲಿ, ಇಂಟಿಗ್ರಿಟಿ ಅಂದ್ರೆ ಸಾಮರ್ಥ್ಯ, ನಿಮ್ಮ ಒಂದು ಸಹನ ಶಕ್ತಿ ಭಾಳಷ್ಟು ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಆನೆಸ್ಟ್ ಆಗಿರಬೇಕು. ಪ್ರಾಬ್ಲಮ್ಸ್ ಎಷ್ಟು ಬೇಕಾದಷ್ಟು ಬರಲಿ ನಿಮ್ಗೆ ನೀವೇನಪ್ಪ ಅಂತಂದ್ರೆ ಅದನ್ನು ಫೇಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು, ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕಷ್ಟ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಬಾರ್ದು ಅಥವಾ ಅದರಿಂದ ಎಸ್ಕೇಪ್ ಆಗಬಾರ್ದ್ರಿ. ನೀವು ಅದನ್ನು ಫೇಸ್ ಮಾಡಬೇಕು, ಫೇಸ್ ಮಾಡ್ಕೊಂಡು ಎದುರು ನಿಂತು ಅದನ್ನು ಗೆಲ್ಲಬೇಕಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, building trust. She believes that honesty is the foundation of trust, which is essential in both personal and professional relationships. ಸೊ ಗಂಡ ಹೆಂಡತಿ ಇಬ್ರು ನಡ್ಕೊಂಡ ಯಾವ ರೀತಿ ಇರ್ಬೇಕಂತಂದ್ರೆ ನೋಡ್ರಿ, ಇಬ್ರಿಗೂ ಸ್ಟ್ರೆಸ್ ಇತ್ತು, ಇಬ್ರು ಮಂದಿ ಕೆಲಸ ಮಾಡತ್ತೆ ಅಂದ್ರೆ ಇಬ್ರಿಗೂ ಸ್ಟ್ರೆಸ್ ಇರ್ತೈತಿ, ವರ್ಕ್ ಲೋಡ್ ಇರ್ತೈತಿ. ಆ ವರ್ಕ್ ಲೋಡನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೋ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಹೊರತಾಗಿ ಜಗಳ ಮಾಡೋದಲ್ಲ, ನನಗೆ ಇವತ್ತು ಕೆಲಸ ಭಾಳ ಐತಿ, ನಿನಗೆ ಇವತ್ತು ಕೆಲಸ ಭಾಳ ಐತಿ ಅಂತ ಹೇಳಿ ಜಗಳ ಮಾಡ್ಕೊಂಡು ಕೂತ್ರ ಏನು ಯೂಸ್ ಇಲ್ಲ. ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ ಅದನ್ನು ಎದುರಿಸಿ ಹಂಗೆ ಪ್ರೊಫೆಷ್ನಲ್ ಮತ್ತು ಪರ್ಸನಲ್ ಲೈಫಿನ ಪ್ರಾಪರಾಗಿ ಟೈಮ್ ಕೊಟ್ರಪ್ಪ ಅಂತಂದ್ರೆ ರಿಲೇಶನ್ಶಿಪ್ ಏನಾಗ್ತಾವ, ಬಾಂಡಿಂಗ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಸ್ಟ್ರಾಂಗ್ ಆಗ್ತಾವ ಅಂತ ಹೇಳಿ ಇಲ್ಲಿ ಸುಧಾಮೂರ್ತಿ ಅವರು ಹೇಳ್ತಾರ. ಇನ್ನು 6th ಪಾಯಿಂಟ್ ನೋಡ್ರಿ, ರೆಸಿಲೆನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ಸೊ ಓವರ್ಕಮಿಂಗ್ ಚಾಲೆಂಜಸ್. Sharing personal stories, she illustrates how resilience and perseverance can help overcome life's obstacle, leading to personal growth and success. ಸೊ ಇಲ್ಲಿ ರೆಸಿಲೆನ್ಸ್ ಮತ್ತು ಪರ್ಸೆವರೆನ್ಸ್ ಬಗ್ಗೆ ಸಹಾನುಭೂತಿ ಅಥವಾ ಸಹನ ಶಕ್ತಿ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಅವ್ರೇನಪ್ಪ ಅಂತಂದ್ರೆ ಸಹನೆ ಮಾಡಿಕೊಂಡು ಹೋದ್ರಪ್ಪ ಅಂತಂದ್ರೆ ಎಷ್ಟು ಬೇಕಾದ ಆಬ್ಸ್ಟೆಕಲ್ಸ್ ಅಂದ್ರೆ ಅಡೆತಡೆಗಳು. ಸೊ ಎಷ್ಟು ಬೇಕಾದ ನಿಮ್ಗೆ ಅಡೆತಡೆಗಳು ಬರಲಿ, ಏನಪ್ಪ ಅಂತಂದ್ರೆ ನೀವು ಪ್ರಾಪರಾಗಿ ಪರ್ಸನಲ್ ಲೈಫನ್ನು ಗ್ರೋತ್ ಮಾಡ್ಕೊತ ಹೋಗ್ಬೋದು, ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಾರೆ. ಸೊ ಸಹಾನುಭೂತಿ ಅಥವಾ ಸಹನ ಶಕ್ತಿ ಭಾಳ ಬೇಕು ಅಂತಂದು ಹೇಳ್ತಾರೆ. ಯಾವಾಗ ಈ ಪ್ರೊಫೆಷ್ನಲ್ ಮತ್ತು ಪರ್ಸನಲ್ ಲೈಫನ್ನು ಮೇಂಟೈನ್ ಮಾಡ್ಬೇಕಾರೆ ಈ 2 ಪಾಯಿಂಟ್ ರೆಸಿಲೆನ್ಸ್ ಮತ್ತು ಪರ್ಸೆವರೆನ್ಸ್ ಭಾಳಷ್ಟು ಭಾಳಷ್ಟು ಒಂದು ಇಂಪಾರ್ಟೆಂಟ್ ಪ್ರಾಸ್ಪೆಕ್ಟಿವ್ಸ್ ಆಗಿರ್ತಾವ ಅಂತ ಹೇಳಿ ಇಲ್ಲಿ ಸುಧಾಮೂರ್ತಿ ಅವರು ಹೇಳ್ತಾರೆ. ಯಾಕೆ ಇಂಪಾರ್ಟೆಂಟ್ ಆದಪ್ಪ ಅಂದ್ರೆ ನಿಮಗೆ ಗ್ರೋತ್ ಬೇಕಾಗೈತಿ, ಸಕ್ಸಸ್ ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಸಹನ ಮಾಡ್ಕೋಬೇಕಾಗೈತಿ. ಒಂದಿಷ್ಟು ಸತಿ ಏನಪ್ಪ ಅಂತಂದ್ರೆ ನಿಮ್ಮ ತಪ್ಪಿರಲಿಲ್ಲ ಅಂತಂದ್ರೂ ಕೂಡ ತಪ್ಪೈತೆ ಅಂತ ಹೇಳಿ ಒಪ್ಕೊಂಡು ಸಮಾಧಾನ ಇದ್ರಪ್ಪ ಅಂತಂದ್ರೆ ಆ ಒಂದು ಏನು ಪ್ರಾಬ್ಲಮ್ ಬಂದಿರೋದಿಲ್ಲ ಅದು ಅಲ್ಲೇ ಮುಗಿದು ಹೋಗ್ಬಿಡ್ತೈತಿ. ಹೊರತಾಗಿ ಅದು ಮತ್ತೆ ಚಿಗುರು ಹೊಡೆಯಂಗಿಲ್ಲ ಅಥವಾ ಹೆಚ್ಚಾಗಂಗಿಲ್ಲ. ಸೊ ಮತ್ತೆ ಪ್ರಾಬ್ಲಮ್ ಇದ್ದಿದ್ದು ಇನ್ನೊಂದು ಪ್ರಾಬ್ಲಮ್ಗೆ ದಾರಿ ಮಾಡಿಕೊಡೋದು ಹೊರತಾಗಿ ಅದು ಕಮ್ಮಿ ಅನ್ನಂಗಿಲ್ಲ. ಸೊ ಬಹಳ ಸತಿ ಏನಪ್ಪ ಅಂತಂದ್ರೆ ನೀವು ಸಹನ ಶಕ್ತಿ ಇಟ್ಕೊಂಡು ಅಥವಾ ಸಹನ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಅಲ್ಲೇ ಒಂದು ಪ್ರಾಬ್ಲಮ್ಗಳು ಮುಗಿದು ಹೋಗ್ಬಿಡ್ತಾವೆ. ನೆಕ್ಸ್ಟ್ ನೋಡ್ರಿ, ಲರ್ನಿಂಗ್ ಫ್ರಾಮ್ ಫೇಲ್ಯೂರ್ಸ್. ಶಿ embraces failures as learning opportunities which are integral to the journey of life. ಸೊ ನಾವು ಭಾಳ ಸತಿ ಜೀವನ ಒಳಗೆ ಫೇಲ್ ಆಗ್ತೀವಿ. ಅಂದ್ರೆ ಫೇಲ್ ಅಂದರೆ ಏನೋ ಎಕ್ಸಾಮ್ ಒಳಗೆ ಬರೀ ಫೇಲ್ ಆಗೋದು ಅಷ್ಟೇ ಅಲ್ಲ, ಅದೊಂದು ಪ್ರಾಬ್ಲಮ್ ಬೇರೆ ಬಿಡ್ರಿ. ಆದ್ರೆ ಫೇಲ್ ಆಗೋದಂದ್ರೆ ಯಾವುದೋ ಒಂದು ವಿಷಯಕ್ಕೆ ನಾವು ಇಲ್ಲಿ ಕಷ್ಟಪಡ್ತಿರ್ತೀವಿ ಅಥವಾ ನಿಮ್ಗೆ ಏನೋ ಕೆಲಸ ಸಂಬಂಧ ಫೇಲ್ ಮಾಡ್ತೀವಿ, ಅಥವಾ ನೀವು ಗೌರ್ಮೆಂಟ್ ಜಾಬ್ ಕಟ್ತಿದ್ರಿ, ಆರ್ಮಿ ನೇವಿ ಸಂಬಂಧ ಟ್ರೈ ಮಾಡತ್ತಿದ್ರಿ, ಭಾಳ ಸತಿ ಫೇಲ್ಯೂರ್ ಅನ್ಭವಿಸ್ರಿ. ಹಂಗಂತಂದೇಳಿ ಫೇಲ್ ಆಗಿ ಅಲ್ಲೇ ಕೊಂಡಂಗಿಲ್ಲ. ಎದಕ್ಕೆ ಫೇಲ್ ಆದ್ನಿ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನೀವು ಅದನ್ನ ಪ್ರಯತ್ನ ಪಟ್ರಪ್ಪ ಅಂದ್ರೆ ನಿಮ್ಗೆ ಆ ಜಾಬ್ ಸಿಗ್ತೈತಿ. ಸೊ ಹಿಂಗಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ನೀವು ಫೇಲ್ಯೂರ್ ಆಗ್ಯಾನಂತ ಹೇಳಿ ಹಂಗೆ ಕೊಂಡೋಗ್ಕೋಬೇಡ್ರಿ. ಆ ಫೇಲ್ ಆಗಿದ್ರಿಂದ ಏನು ಅಪಾರ್ಚುನಿಟಿ ನಿಮ್ಗೆ ಮತ್ತೇನು ಕಳ್ಕೊಂಡ್ರಿ, ಮತ್ತೇನು ನಿಮ್ಗೆ ಸಿಕ್ಕೈತಿ, ಯಾವ ರೀತಿನ ಮುಂದೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿದ್ರಪ್ಪ ಅಂತಂದ್ರೆ 100% ಏನಪ್ಪ ಅಂತಂದ್ರೆ
ಜೀವನದೊಳಗೆ ಏಳಿಗೆ ಆಗ್ತೈತೆ ಅಥವಾ ನೀವು ಮತ್ತೆ ನೆಕ್ಸ್ಟ್ ಹ್ಯಾಪಿ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ವಿಚ್ ಆರ್ ಇಂಟಿಗ್ರಲ್ ಪಾರ್ಟ್ ಆರ್ ಇಂಟಿಗ್ರಲ್ ಟು ದ ಜರ್ನಿ ಆಫ್ ಲೈಫ್ ಅಂತಂದು ಹೇಳ್ತಾರೆ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ವಾಟ್ ಜರ್ನಿ ಆಫ್ ಯುವರ್ ಲೈಫ್. ಸೊ ಸೋಲಿನಿಂದ ಕಲಿಬೇಕು, ಆಮೇಲೆ ಆ ಅನುಭವನ ಮುಂದೆ ತೊಗೊಂಡು ಹೋಗಿ ಅದನ್ನು ನೀವು ಏನಪ್ಪ ಅಂದ್ರೆ ಸಕ್ಸಸ್ ಮಂತ್ರ ಆಗಿ ಯೂಸ್ ಮಾಡ್ಬೇಕಂತೇಳಿ ಸುಧಾಮೂರ್ತಿ ಅವರು ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿತ್ತು, ತಿಳತ್ತಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಹಂಗೆ ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. ನೆನ್ಪಿಟ್ಕೋರಿ 5 ಮಾರ್ಕ್ಸಿಗೆ ಇವಿಷ್ಟು ಪಾಯಿಂಟ್ಸ್ ಸಾಕ್ರಿ. 6 ಪಾಯಿಂಟ್ ಕೊಟ್ಟೇನಿ, 6 ಪಾಯಿಂಟ್ ಒಳಗೆ ಮತ್ತೆ ನಿಮಗೆ 2 ಪಾಯಿಂಟ್ಸ್ ಕೊಟ್ಟೇನಿ. ಇಷ್ಟ ಪಾಯಿಂಟ್ ಹೇಳ್ಯಾರ. ಈ ವಿಡಿಯೋ ಭಾಳ ಅಂದ್ರೆ ಎಲ್ಲ ವಿಡಿಯೋ ಗತಿಗೆ 30 ನಿಮಿಷ 15 ನಿಮಿಷ ಅಷ್ಟಿಲ್ಲ, ಬರೀ ಒಂದು 5 ನಿಮಿಷದ ವಿಡಿಯೋ ಐತ್ರಿ. 5 ರಿಂದ 6 ನಿಮಿಷ ವಿಡಿಯೋ ಐತಿ, ನೀವು ಅದನ್ನು ನೋಡ್ಬೋದು. ಆಮೇಲೆ ಇಷ್ಟೇ ಹೇಳ್ತಾರೆ ಅವರು, ಗಂಡ ಹೆಂಡತಿ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾರೆ. ಆಮೇಲೆ ವರ್ಕ್ ಮತ್ತು ಫ್ಯಾಮಿಲಿನ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಮಗೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಕನ್ಕ್ಲೂಷನ್ ಒಳಗೆ Sudhamurthi's talk serves as a gentle reminder of values that truly matter in life: simplicity, continuous learning, empathy, balance, integrity, and resilience. By embedding these principles, one can lead a balanced and meaningful life. ಸೊ ನಿಮಗೆ ನೋಡಿರ್ಬೋದು, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಅವರು ಏನು ರಿಮೈಂಡ್ ಮಾಡ್ತಾರೆ, ಏನು ಹೇಳ್ಕೊಡ್ತಾರಪ್ಪ ಅಂತಂದ್ರೆ, ಎಷ್ಟು ನೀವು ಸೌಮ್ಯವಾಗಿರಬೇಕು, ಹಂಗೆ ಕಲ್ಕೊಂತಿರ್ಬೇಕು. ಸಿಂಪ್ಲಿಸಿಟಿ ಅಂದ್ರೆ ಭಾಳಷ್ಟು ಏನು ಸಿಂಪಲ್ ಲೈಫನ್ನು ಲೀಡ್ ಮಾಡಬೇಕು. ಆಮೇಲೆ ರೆಸಿಲೆನ್ಸ್, ಸಹನಶಕ್ತಿ, ಸಹಾನುಭೂತಿ ಇರಬೇಕು. ಇಂಟಿಗ್ರಿಟಿ ಅಂದರೆ ಎಲ್ಲನೂ ಮ್ಯಾನೇಜ್ ಮಾಡುವಂಥ ಒಂದು ಸಾಮರ್ಥ್ಯ ನಿಮ್ಮ ಕಡೆ ಇರಬೇಕು. ಆಮೇಲೆ ಕಂಟಿನ್ಯೂಸ್ ಆಗಿ ಕಲ್ಕೊಂತ ಇರ್ಬೇಕಂತ ಹೇಳಿ ಈ ಒಂದು ವಿಡಿಯೋ ಮೂಲಕ ನಮಗೆ ಅವ್ರು ಹೇಳ್ಕೊಡ್ತಾರೆ. ಇದರಿಂದ ಏನಾದಪ್ಪ ಅಂದ್ರೆ ನಮಗೆ ಬ್ಯಾಲೆನ್ಸ್ಡ್ ಲೈಫನ್ನು ನಾವು ಲೀಡ್ ಮಾಡ್ಬೋದು. ಆಮೇಲೆ ಮೀನಿಂಗ್ಫುಲ್ ಲೈಫನ್ನು ನಮ್ಗೆ ಲೀಡ್ ಮಾಡೋಕೆ ಸಾಧ್ಯ ಐತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಒಂದು ವಿಡಿಯೋ ಒಳಗೆ ನೀವು ನೋಡಿರ್ಬೋದು, ನಿಮ್ಮ ಒಂದು ಸಿಲೆಬಸ್ ಒಳಗೆ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಅಂತ ಹೇಳಿ ಟ್ಯಾಗ್ಲೈನ್ ಕೊಟ್ಟಾರ ಸುಧಾಮೂರ್ತಿ ಅಂತ ಹೇಳಿ, ಇನ್ಸ್ಪಿರೇಷನಲ್ ಟಾಕ್ ಅಂತ ಹೇಳಿ ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಅಂತ ಹೇಳಿ ಕೊಟ್ಟಾರ. ಸೊ ನಿಮಗೆ ಇಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಾಗಿರ್ತೈತೆ ಏನಪ್ಪ ಅಂತಂದ್ರೆ, ನೀವು ಒಂದು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫನ್ನು ಎರಡೂ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿರ್ತೈತೆ ರೀ. ಸೊ ಮೇಂಟೈನಿಂಗ್ ಬೋತ್ ಆಫ್ ದೆಮ್ ಈಸ್ ವೆರಿ ಇಂಪಾರ್ಟೆಂಟ್. ಇವು ಪಾಯಿಂಟ್ಸ್ ಬೇಕು ನೋಡ್ರಿ. ಯಾವ ಪಾಯಿಂಟ್ಸ್ ಅಂತಂದ್ರೆ ಸಿಂಪ್ಲಿಸಿಟಿ, continuous learning, empathy, balance, integrity, and resilience. These are the key points for maintaining what? Personal and professional life, my dear students. ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫನ್ನು ಮೇಂಟೈನ್ ಮಾಡ್ಬೇಕಾರೆ ಇವಿಷ್ಟು ಕೀ ಪಾಯಿಂಟ್ಸ್ ಬೇಕ್ರಿ. ನೀವು ಇವನ್ನ ಎಕ್ಸಾಮ್ ಒಳಗೆ ಬರೆದ್ರೂ ಸಾಕ್ರಿ. ಇವೇನು ಇವುಗಳದಲ್ಲ, ಇವು ಪಾಯಿಂಟ್ಗಳು ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ನಿಮ್ಮ ಮೆನ್ಷನ್ ಅಂದರೆ ಏನ, ಸಿಂಪ್ಲಿಸಿಟಿ ಅನ್ಕೊಂಡು ಒಂದು ಪಾಯಿಂಟ್ ಮಾಡೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋದು ಅದ್ರ ಬಗ್ಗೆ ಅದನ್ನು ಪಾಯಿಂಟ್, 2ನೇ ಪಾಯಿಂಟ್ ಅದನ್ನು ಮಾಡಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಂಪತಿ ಅನ್ನೋದು ಅದನ್ನ 3ನೇ ಪಾಯಿಂಟ್ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು. ಬ್ಯಾಲೆನ್ಸ್, ಇಂಟಿಗ್ರಿಟಿ, ಹಂಗೆ ಇವೆಲ್ಲ ಬೇರೆ ಬೇರೆ ಏನು ಪಾಯಿಂಟ್ಸ್ ಅದಾವು. ಎಷ್ಟು ಪಾಯಿಂಟ್ ಅದಾವಪ್ಪ ಟೋಟಲ್? 1 2 3 4 5 6 7. ಸೊ ಈ 7 ಪಾಯಿಂಟ್ಗಳು ನೀವು ಅಕಸ್ಮಾತ್ ಬರೆದ್ರಪ್ಪ ಅಂತಂದ್ರೆ, ಅಷ್ಟೂ ಬರೆದ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ ಆಬ್ವಿಯಸ್ಲಿ ವಿಲ್ ಗೆಟ್ ಆರ್ ಯು ವಿಲ್ ಸ್ಕೋರ್ ದ ಮಾರ್ಕ್ಸ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ತಿಳಿದು ಅನ್ಕೊಂಡೀನಿ. ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೋಬೇಡ್ರಿ. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಬೇಗ. ಎಸ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.